ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಗೋಲ್ ಅರೋಮಾ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸುತ್ತಿರೋ ರೆಸಿಪಿ ಏನೆಂದರೆ ನಮ್ಮ ಆಂಧ್ರ ಶೈಲಿಯ ದೊಂಡೆಕಾಯಿ ಚಟ್ನಿಯನ್ನು ತೋರಿಸುತ್ತಿದ್ದೇನೆ. ಇದನ್ನು ದೋಸೆಯಲ್ಲಿರಲಿ, ಇಡ್ಲಿಯಲ್ಲಿರಲಿ, ರೈಸಲ್ಲಿರಲಿ ಎಲ್ಲರೂ ಇಷ್ಟವಾಗಿ ತಿನ್ನುವ ರೆಸಿಪಿದು. ನಮ್ಮ ಆಂಧ್ರದಲ್ಲಾದರೆ ಬಹಳ ಇಷ್ಟವಾಗಿ ಮಾಡ್ಕೊಳ್ಳೋ ರೆಸಿಪಿದು ಏನಂದರೆ ದೊಂಡೆಕಾಯಿ ಚಟ್ನಿಯನ್ನು ತೋರಿಸೋದಿದ್ದು. ನೋಡ್ತಾ ಇದ್ದೀರಲ್ಲ ನಾನು ಏನೇನು ತೊಗೊಂಡಿದ್ದೀನಿ, ಹೇಗೆ ಕಟ್ ಮಾಡ್ಕೊಂಡಿದ್ದೇನೆ. ನಾನು 10 ರಿಂದ 15 ಮಿರ್ಚಿ ತೊಗೊಂಡಿದ್ದೇನೆ, 5 ರಿಂದ 7 ಟೊಮೆಟೊನ ತೊಗೊಂಡಿದ್ದೇನೆ, 1 ಆನಿಯನ್ ತೊಗೊಂಡಿದ್ದೇನೆ, ಆಮೇಲೆ ಹುಣಸಿನ್ಕಾಯಿನ ತೊಗೊಂಡಿದ್ದೇನೆ. ಪಾವು ಕೆ ಜಿ ನಾನು ಏನು ತೊಗೊಂಡಿದ್ದೇನೆ ದೊಂಡೆಕಾಯಿಗಳನ್ನು ತೊಗೊಂಡಿದ್ದೇನೆ. ಎಲ್ಲನೂ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಕುಕ್ ಮಾಡ್ಕೊಳ್ಳೋಣ. ಇದರಿಂದ ಏನಂದರೆ ಡೈರೆಕ್ಟಾಗಿ ನಾವು ಕುಕ್ ಮಾಡ್ಕೊಳ್ಳೋಣ. ಇದು ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ, ಭಾಳ ಒಳ್ಳೆಯ ಚಟ್ನಿ ಇದು. ಟ್ರೈ ಮಾಡಿ. ಆಯಿಲ್ ಹಾಕ್ಕೊಳ್ಳೋಣ, 2 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳೋಣ. ನಾವು ಆಯಿಲ್ ಹಾಕಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈವನಾಗಿ ಕುಕ್ ಆಗುತ್ತೆ. ಅದು ಆಯಿಲ್ನಲ್ಲಿ ಕುಕ್ ಆಗೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ, ಬಹಳ ಸಿಂಪಲ್ ಆದ ರೆಸಿಪಿ ಇದು. ಆಮೇಲೆ ಹೇಗೆ ಬಂದಿದೆ ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಈಗ ಲಿಡ್ ಕ್ಲೋಸ್ ಮಾಡತ್ತಿದ್ದೇನೆ ನಾನು. 5 ರಿಂದ 10 ನಿಮಿಷ ಚೆನ್ನಾಗಿ ಕುಕ್ ಮಾಡೋಕ್ಕೆ ಇಟ್ಬಿಡೋಣ. ಹೀಗೆ ಲಿಡ್ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗತ್ತಿದೆಯಲ್ಲ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ನಾವು ವಾಟರನ್ನು ಹಾಕ್ಕೊಳ್ಳೋಣ. ಒಂದು 1/2 ಗ್ಲಾಸ್ ವಾಟರನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು 1/2 ಗ್ಲಾಸ್ ವಾಟರ್ ಹಾಕಿದ್ದೇನೆ ನಾನು. ವಾಟರ್ ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಮತ್ತೆ ಕುಕ್ ಮಾಡೋಕ್ಕೆ ಇಟ್ಬಿಡೋಣ. ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಕೆ ಇಟ್ಬಿಡೋಣ. ನೋಡಿ, ಕುಕ್ ಆಗತ್ತಿದೆ. ಈಗ ಈ ಸ್ಟೇಜ್ನಲ್ಲಿ ಏನು ಮಾಡೋಣ ಅಂದರೆ ನಾವು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನಾವು ಜೀರಿಗೆಯನ್ನು ಹಾಕ್ಕೊಳ್ಳೋಣ. 1 ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಜೀರಿಗೆ ಈ ಸ್ಟೇಜ್ನಲ್ಲಿ ಹಾಕೋದ್ರಿಂದ ಏನಾಗತ್ತೆ ಅಂದರೆ ಒಂದು ಒಳ್ಳೆಯ ಆರೋಮ ಕೊಡುತ್ತೆ. ಆಮೇಲೆ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. 5 ರಿಂದ 7 ಬೆಳ್ಳುಳ್ಳಿ ಜಜ್ಜಿಕೊಂಡು ಹಾಕ್ಕೊಳ್ಳೋಣ. ಜಜ್ಜಿಕೊಂಡು ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ 2 ಹಾಕಿ ಮಿಕ್ಸ್ ಮಾಡಿ ಮತ್ತಿನ್ನೊಮ್ಮೆ ಲಿಡ್ ಕ್ಲೋಸ್ ಮಾಡೋಣ. ಮತ್ತೆ ಕುಕ್ ಮಾಡೋಕ್ಕೆ ಇಟ್ಬಿಡೋಣ. ಕುಕ್ ಮಾಡೋಕ್ಕೆ ಇಟ್ಬಿಟ್ಟಿದ ನಂತರ ಒಂದು 10 ರಿಂದ 10 ನಿಮಿಷ ನಂತರ ನೋಡಿ ನೀರೆಲ್ಲ ಹೋಗಿದೆ. ನೀರೆಲ್ಲ ಹೋಗಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಅದನ್ನು ಏನು ಮಾಡೋಣ ಅಂದರೆ ಸಾರು ಸ್ಮ್ಯಾಶ್ ಮಾಡೋದು ಇರುತ್ತಲ್ಲ, ಅದರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಾನು ಕಲ್ಲುಪ್ಪನ್ನು ಯೂಸ್ ಮಾಡತ್ತಿದ್ದೇನೆ. ಕಲ್ಲುಪ್ಪು ಹೇಳೋದು ಯಾವಾಗೂ ಹೇಳೋದು ಒಂದೇ, ನಾನು ಕಲ್ಲುಪ್ಪನ್ನೇ ಯೂಸ್ ಮಾಡ್ತೇನೆ ಮನೆಯಲ್ಲಿ. ನೀವು ಟ್ರೈ ಮಾಡಿ ಕಲ್ಲುಪ್ಪು ಯೂಸ್ ಮಾಡೋಕ್ಕೆ. ಅದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಕಲ್ಲುಪ್ಪು ಸಾಲ್ಟ್ಗಿದ್ರೆ. ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಎಮ್ಮಿಯಾಗಿದೆ. ನೀವು ಇದನ್ನು ಗೀ ಹಾಕಿ ಊಟದಲ್ಲಿ ನಿಮ್ಮ ಮಕ್ಕಳಿಗೆ ಇಡಿ. ಭಾಳ ಒಳ್ಳೆಯ ರೆಸಿಪಿ ಇದು, ಹೆಲ್ದಿಯಾದ ರೆಸಿಪಿ ಇದು. ನಿಮ್ಮ ಮಕ್ಕಳು ತಿನ್ನಬೋದು, ದೊಡ್ಡವರಿರ್ರಿ ಎಲ್ಲರೂ ತಿನ್ನಬೋದು. ಎದರಿಂದಾದರೂ ತಿನ್ನಬೋದು. ಒಂದು ಆಮ್ಲೆಟ್ ಹಾಕ್ಕೊಂಡು ತಿನ್ಬೋದು, ಫ್ರೈ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಈ ಚಟ್ನಿ. ಅದರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಗೋಲ್ ಅರೋಮಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.